ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿ ಮನ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೆಲವೊಂದು ಮೀಶೋ ಮತ್ತು ಅಮೆಝಾನಲ್ಲಿ ಕೆಲವೊಂದು ಆರ್ಡ್ರ್ ಮಾಡಿದ್ದೆ. ಕೆಲವೊಂದು ಹಬ್ಬದ ಐಟಮ್ಸ್ ಇರ್ಬೋದು ಮತ್ತು ಕೆಲವೊಂದು ಕಿಚನ್ ಐಟಮ್ ಇರ್ಬೋದು. ಈ ಥರ ಆನ್ಲೈನಲ್ಲೇ ನಾನು ಜಾಸ್ತಿ ಬೈ ಮಾಡೋದು. ಸೊ ನಾನು ಇವತ್ತು ಆರ್ಡ್ರ್ ಮಾಡಿರ್ತಕ್ಕಂಥ ವಸ್ತು ಯಾವುದು ಅಂದರೆ ಎಗ್ ಬಾಯ್ಲ್ ಮಾಡೋದು, ಬಾಯ್ಲರು. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಾನು ಇದನ್ನು ತುಂಬ ದಿವಸದಿಂದ ತರಿಸ್ಕೊಬೇಕು ಅಂದ್ಕೊಂಡಿದ್ದೆ, ಬಟ್ ಎಲೆಕ್ಟ್ರಿಕ್ ಆಗಿರೋದ್ರಿಂದ ತುಂಬ ಲೈಫ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇದನ್ನು ನನ್ನ ಫ್ರೆಂಡ್ ಮನೆಯಲ್ಲಿ ನೋಡಿದಾಗ ಓಕೆ ಇದನ್ನು ತರಿಸ್ಕೋಬೋದು, ಮತ್ತು ನಮ್ಮ ಮನೆಯಲ್ಲಿ ಡೈಲಿ ಎಗ್ ಮಾಡೋದ್ರಿಂದ ಸೊ ತುಂಬಾ ವರ್ತಿದೆ ಅಂತ ಅನಿಸ್ತು. ಕೇವಲ 15 ನಿಮಿಷಕ್ಕೆ ಒಂದು ಮೊಟ್ಟೆನ ಬೇಯಿಸ್ಬೋದು. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಾನಿಲ್ಲಿ ಡಬಲ್ ಸ್ಟೆಪ್ಪು ಪ್ರಾಡಕ್ಟ್ನ ನಾನು ಬೈ ಮಾಡಿದ್ದೆ. ನಿಮಗೆ ಸಿಂಗಲ್ ಸ್ಟೆಪ್ಪಾರು ಮಾಡ್ಕೋಬೋದು, ಡಬಲ್ ಸ್ಟೆಪ್ಪಾರು ಮಾಡ್ಕೋಬೋದು. ಸಿಂಗಲ್ ಸ್ಟೆಪ್ದು ಸಿಗುತ್ತೆ, ಸೊ ಡಬಲ್ ಸ್ಟೆಪ್ಪು ಸಿಗುತ್ತೆ. ನನಗಿಲ್ಲಿ ಡಬಲ್ ಸ್ಟೆಪ್ದು ಎಂತಕ್ಕೆ ತೊಗೊಂಡಿದ್ದು ಅಂತಂದರೆ ಬರೀ 50 ರುಪೀಸ್ ಅದಕ್ಕೆ ಸಿಂಗಲ್ ಸ್ಟೆಪ್ಗೂ ಮತ್ತು ಡಬಲ್ ಸ್ಟೆಪ್ಗೂ ಇರೋವಂಥ ಅಮೌಂಟ್ ಪ್ರೈಸು. ಸೊ ಹಾಗಾಗಿ ನಾನು ಡಬಲ್ ಸ್ಟೆಪ್ಪೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಡಬಲ್ ಸ್ಟೆಪ್ ತೊಗೊಂಡಿದ್ದೆ. ಒಂದೊಂದು ಟ್ರೇಲಿ 7 ಎಗ್ನ ಬಾಯ್ಲ್ ಮಾಡ್ಬೋದು. ಸೊ ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿಂದ ಒಂದೇ ಸರಿ ನಾವು ಏನಾರು ಬಿರಿಯಾನಿ ಆ ರೀತಿ ಮಾಡಿದಾಗ ಒಂದೇ ಪಾತ್ರೆಗೆ ಹಾಕಿ ಬಾಯ್ಲ್ ಮಾಡೋದಕ್ಕಿಂತ ಈ ಥರ ಮಾಡೋದು ತುಂಬಾ ಬೆನಿಫಿಟ್ ಇದೆ ಅನಿಸ್ತು. ಸೊ ನಾನು ಇಲ್ಲಿ ನೋಡಿ 1 ಕಪ್ ನೀರನ್ನ ಹಾಕ್ತಾಯಿದ್ದೀನಿ. ಇದರೊಳಗೆ ಮೆಷರ್ಮೆಂಟು ಮತ್ತು ಯಾವ ರೀತಿ ಮಾಡೋದು ಅಂತಲೂ ಸಹ ಕೊಟ್ಟಿರ್ತಾರೆ. ಸೊ ನಾವು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಿದ್ವಿ. ನೋಡೋಣ ಯಾವ ರೀತಿ ಬಾಯ್ಲ್ ಆಗುತ್ತೆ, ಅಥವಾ ಒಳಗಡೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿರುತ್ತಾ ಇಲ್ವಾ ಅಂತ ನೋಡೋಣ ಅಂತ ಹೇಳಿಬಿಟ್ಟು ಟೆಸ್ಟ್ ಮಾಡ್ತಾ ಇದ್ವಿ. ಆಮೇಲೆ ಮೊಟ್ಟೆ ಇಡೋಣ. ಎಷ್ಟು ಮೊಟ್ಟೆ ಇಡೋಣ? 5 ಬೇಡ ಸಾಕು. ಸೊ ನಾವು ಒಂದು ಟ್ರೇಲಿ ನೋಡೋಣ ಯಾವ ರೀತಿ ಅದು ಬಾಯ್ಲ್ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಇದನ್ನು ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಸ್ಟೆಪ್ ಮಾಡಬೇಕು ಅಂತ ಅಂದಾಗ ಈ ರೀತಿ ನೆಕ್ಸ್ಟ್ ಇನ್ನೊಂದು ಟ್ರೇನ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ರೆ ಸುಮಾರು ಒಂದು 15 ಮಿನಿಟ್ಸ್ಗೆ ಎಲ್ಲ ಇದು ಬಾಯ್ಲ್ ಆಗುತ್ತೆ ಎಗ್ಸು. ಸೊ ವರ್ತ್ ಅಂತ ಅನಿಸ್ತು. ಸೊ ಪ್ರಾಡಕ್ಟು ಕೂಡ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂತಲೂ ಕೂಡ ಅನಿಸ್ತು. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು 430 ರುಪೀಸು. ಸೊ ತುಂಬ ಚೆನ್ನಾಗಿದೆ. ಮೊಟ್ಟೆ ಕೂಡ ತುಂಬಾ ಚೆನ್ನಾಗಿ ಬೆಂದಿತ್ತು ಕೂಡ. ನಾನು ಹೀಗೆ ಒಳಗಡೆ ಎಲ್ಲ ಹಾಫ್ ಬಾಯ್ಲು ಆ ಥರನೂ ಮಾಡ್ಕೋಬೋದು ನೀವು. ನಿಮಗೆ ಇಲ್ಲಿ ನೀರು ಮೆಷರ್ಮೆಂಟ್ ಕೊಟ್ಟಿರ್ತಾರೆ ಕಪ್ಪು. ಆ ಕಪ್ಪಿನ ಪ್ರಕಾರ ನೀವು ನೀರು ಇಟ್ಕೊಂಡ್ರೆ ನೀವು ಹಾಫ್ ಬಾಯ್ಲ್ ಆದರೂ ಮಾಡ್ಕೋಬೋದು, ಫುಲ್ ಬಾಯ್ಲ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿದೆ. ಮತ್ತು ಇನ್ಸ್ಟ್ರಕ್ಷನ್ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೂ ಕೂಡ ಇನ್ಸ್ಟ್ರಕ್ಷನ್ ಇದೆ. ಇನ್ಸ್ಟ್ರಕ್ಷನ್ಸ್ ಕೂಡ ನೀವು ಇಲ್ಲಿ ಫಾಲೋ ಅಪ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಅದು ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ಎಗ್ಗೆಲ್ಲ ಬಾಯ್ಲ್ ಆದಮೇಲೆ ನಾವೇನು ಆಫ್ ಮಾಡೋ ಅಂಥ ಇದು ಇರೋದಿಲ್ಲ. ಸೊ ತುಂಬಾ ಚೆನ್ನಾಗಿದೆ. ಇದು ಒಂಥರ ಓಪನ್ ಮಾಡಿರಿ. ನಮ್ಮ ಹಸ್ಬೆಂಡ್ ಯಾವಾಗ ನೋಡ್ತಾ ಇದ್ವಿ ಯಾವ ರೀತಿ ಅದು ಬಾಯ್ಲ್ ಆಗಿದೆ ಅಂತ ಹೇಳಿಬಿಟ್ಟು, ಬಾಯ್ಲ್ ಆಗಿದೆಯೋ ಇಲ್ವೋ ಅಂತ ಒಂದು ಬೈದಿಂದನೇ ನಾನು ಅದನ್ನು ಓಪನ್ ಮಾಡಿ ನೋಡಿದೆ. ಸೊ ಬಾಯ್ಲ್ ಆಗಿತ್ತು. ಇದು ಜಾಸ್ತಿ ನೀರು ಕೂಡ ತಗೊಳ್ಳೋದಿಲ್ಲ. ನಾವು ಪಾತ್ರೆಯಲ್ಲಿಟ್ಟು ಬಾಯ್ಲ್ ಮಾಡೋದು ಬದಲು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು. ಸೊ ವರ್ತಿದೆ ಅಂತ ಕೂಡ ಅನ್ನಿಸ್ತು. ಈ ರೀತಿ ಎಷ್ಟು ನೀಟಾಗಿ ಸಿಪ್ಪೆ ಎಲ್ಲ ಹೋಳೆಲ್ಲ ಬರ್ತಾಯಿದೆ ಅಂತ ಹೇಳಿಬಿಟ್ಟು. ನಮ್ಮ ಮನೇಲಿ ಯೂಶ್ವಲಿ ಎನಿ ಟೈಮು ಅಂದರೆ ಒಂದು ದಿನಕ್ಕೆ ಒಂದು 5ರಿಂದ 6 ಮೊಟ್ಟೆ ಬಾಯ್ಲ್ ಮಾಡ್ತೀವಿ. ಸೊ ಹಾಗಾಗಿ ಬೇಕೇ ಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಸೊ ತುಂಬ ಯೂಸ್ಫುಲ್ ಆಯಿತು ಕೂಡ ಇದು. ಸೊ ಚೆನ್ನಾಗಿದೆ. ನಿಮ್ಗೇನಾದ್ರು ಬೇಕು ಅಂದರೆ ನಾನು ಲಿಂಕ್ ಹಾಕ್ತೀನಿ, ನೀವು ಬೇಕಿದ್ರೆ ಬೈ ಮಾಡ್ಬೋದು. ಸೊ ನಂತರ ಇನ್ನೂ ಒಂದು ಪ್ರಾಡಕ್ಟ್ಸ್ ತರಿಸಿದ್ದೆ. ಇದು ನಾನು ಮೀಶೋದಲ್ಲಿ 2 ಪ್ರಾಡಕ್ಟ್ಸ್ ಬಂದಿದ್ವು. ಸೊ ಒಂದು ಏನು ಪ್ರಾಡಕ್ಟ್ ಅಂತ ಅಂದರೆ ಇದು ಸುಮ್ಮನೆ ಒಂದು 100 ರುಪೀಸ್ ಪ್ರಾಡಕ್ಟ್ ಅಷ್ಟೇ ಇದು. ಸೊ ಚೆನ್ನಾಗಿದೆ. ಇದು ಫ್ರಾಗ್ರೆನ್ಸ್ ಇದ್ರದ್ದು. ಇದನ್ನು ಯಾವ ರೀತಿ ಕ್ಯಾಂಡಲ್ ಡಿನ್ನರ್ ಲೈಟಲ್ಲಿ ಎಲ್ಲ ಇಟ್ಟಿರ್ತಾರೆ, ನೀವು ಅಬ್ಸರ್ವ್ ಮಾಡಿರ್ತೀರ. ಸೊ ತುಂಬ ಚೆನ್ನಾಗಿದೆ ಇದು ನೋಡಿ. ರೂಮ್ ಫ್ರೆಶ್ನರ್ ಅನ್ನೋದಕ್ಕಿಂತ ಹಾಲಲ್ಲಿ ಇದನ್ನು ಕ್ಯಾಂಡಲ್ನ ನೀಟಾಗಿ ಹಚ್ಚಿ ಅದ್ರ ಮೇಲೆ ವಾಟರು ಮತ್ತು ಫ್ರಾಗ್ರೆನ್ಸ್ ಕೊಟ್ಟಿರ್ತಾರೆ ಲಿಕ್ವಿಡ್ಡು. ಆ ಲಿಕ್ವಿಡ್ನ ನಾವು ಅದಕ್ಕೆ 5 ಡ್ರಾಪ್ಸ್ ಹಾಕಿ ಇಟ್ಟರೆ ಮನೆಯೆಲ್ಲ ಫುಲ್ಲು ಫ್ರೆಶ್ನೆಸ್ ಆಗಿ ಇರುವಂಥ ಒಂದು ಫೀಲ್ ಬರುತ್ತೆ. ಸೊ ನಾನು ಫಸ್ಟ್ ಟೈಮ್ ತರಿಸಿದ್ದು. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್.
ಇದು ಕೇವಲ 100 ರುಪೀಸ್ಗೆ ನನಗೆ ಸಿಕ್ತು. ಸೊ ಕ್ಯಾಂಡಲ್ಸು ನಿಮಗೆ ಇದು ಆನ್ಲೈನಲ್ಲಿ ಸಿಗುತ್ತೆ. ವಾಟರ್ ಹಾಕಬೇಕು. ಇದಕ್ಕೆ 5 ಡ್ರಾಪ್ಸು ಲಿಕ್ವಿಡ್ ಆಗಿ ಕೊಟ್ಟಿರ್ತಾರೆ. ಸೊ ಇದು ನನಗೆ 2 ಫ್ಲೇವರ್ ಕೊಟ್ಟಿದ್ದಾರೆ. 2 ಫ್ಲೇವರಲ್ಲಿ ಒಂದೊಂದು ಫ್ಲೇವರ್ ನಿಮಗೆ ಬೇಕಾದಾಗ ನೀವು ಹಾಕೋಬೋದು. ಸೊ ಜಾಸ್ತಿ ಹಾಕಿದ್ರೆ ತುಂಬ ಓವರ್ ಸ್ಮೆಲ್ ಆಗಿಬಿಡುತ್ತೆ. ಸೊ ಅಷ್ಟು ಚೆನ್ನಾಗಿರಲ್ಲ. ಜಸ್ಟ್ 5 ಡ್ರಾಪ್ಸ್ ಹಾಕಿದ್ರೆ ಸಾಕು. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಬಂದು. ಸೊ ನಂತರ ನಾನು ಇನ್ನೊಂದು ಪ್ರಾಡಕ್ಟ್ ತರಿಸಿದೆ. ಇದು ವರಮಹಾಲಕ್ಷ್ಮಿ ಹಬ್ಬ ಫೆಸ್ಟಿವಲ್ಗೆ ಅಂತ ಬ್ಯಾಕ್ಗ್ರೌಂಡ್ ಇದು ಬಂದು ಕರ್ಟನ್ಸ್ ಥರ ಟೈಪಲ್ಲಿದೆ. ಸೊ ಇದು ಕರ್ಟನ್ ರೀತಿ ಇದೆ. ನಾವು ಯಾವ ರೀತಿನಾದ್ರೂ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟ್ ಕೂಡ. ನನಗೆ ಇದು ಕೇವಲ ಕಡಿಮೆ ಪ್ರೈಸಲ್ಲೇ ಸಿಕ್ತು. ಇದು ಕೂಡ ನಾನು ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಬೇಕಾದವರು ಪರ್ಚೇಸ್ ಮಾಡ್ಕೋಬೋದು. ಸೊ ಇದು ಚೆನ್ನಾಗಿದೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದ್ದಿಲ್ಲ, ಒಂದೊಂದೇ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡಿದ್ದೆ. ಸೊ ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡು ಬಂದಿದ್ರು ನಮ್ಮ ಹಸ್ಬೆಂಡು. ಸೊ 1/4 kg ಎಲ್ಲ ಡ್ರೈ ಫ್ರೂಟ್ಸ್ನು ತೊಗೊಂಡ್ಬರ್ತಾರೆ. 2 ಮಂತ್ಸ್ ಒಂದ್ಸರಿ ನಾನು ಖಾಲಿ ಆದಂಗೆಲ್ಲ ಡ್ರೈ ಫ್ರೂಟ್ಸ್ನ ತರಿಸಿ ಎನಿ ಟೈಮ್ ನಮ್ಮ ಮನೆ ಸ್ಟೋರೇಜ್ ಆಗಿದ್ದೇ ಇರುತ್ತೆ. ಏಕೆ ಅಂತಂದರೆ ಮಕ್ಕಳಿಗೆ ಕೊಡೋದ್ರಿಂದ ಖಾಲಿ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಮಕ್ಕಳಿಗೆ ಡೈರೆಕ್ಟಾಗಿ ಹಾಗೆ ಕೊಡೋದಿಲ್ಲ. ಅದನ್ನು ರೋಸ್ಟ್ ಮಾಡಿ ಯಾವ ರೀತಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾನು ರೋಸ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಇದನ್ನೆಲ್ಲ ನಾನು ಗ್ಲಾಸ್ ಜಾರಿಗೆ ಫಿಲ್ ಮಾಡಿ ಇಟ್ಕೊತಾ ಇದ್ದೆ. ಸೊ ಈ ಥರ ನಾನು 2 ಮಂತ್ಸ್ಗೆ ಒಂದ್ಸರಿ ಅಥವಾ ಒಂದು ಡ್ರೈ ಫ್ರೂಟ್ಸ್ ಹೆಂಗೆ ಖಾಲಿ ಆಗುತ್ತೋ ಆ ಥರ ನೋಡಿಕೊಂಡು ನಾನು ತರಿಸ್ಕೊತೀನಿ. ಇಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸ್ನು ನಾನು ತರಿಸಿರ್ತೀನಿ. ವಾಲ್ನಟ್ಟು ಮತ್ತು ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಕೆಲವೊಂದೆಲ್ಲ ಬರುತ್ತೆ ಡ್ರೈ ಫ್ರೂಟ್ಸಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೊಟ್ಟರೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸೊ ಮಕ್ಕಳಿಗೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಜಾಸ್ತಿ ಕೊಟ್ಟಷ್ಟು ಹೊಟ್ಟೆ ಎಲ್ಲ ಕ್ಲೀನ್ ಆಗುವಂಥದ್ದು ಆಗಲಿ, ಮತ್ತು ಒಳ್ಳೆ ಕೊಬ್ಬಿನ ಅಂಶ ಸೇರುತ್ತೆ ಅಂತಲೇ ಡಾಕ್ಟರ್ಸ್ ಹೇಳ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆಲ್ಲ ಕೊಡೋದಕ್ಕೆ ಬೇಕಲ್ಲ. ಹಾಗಾಗಿ ನಾನು ಇದನ್ನು ರೆಗ್ಯುಲರಾಗಿ ನಾನು ತರಿಸ್ಕೊತೀನಿ ಖಾಲಿ ಆದಂಗೆಲ್ಲ. ಸೊ ಪ್ರತಿದಿನ ಮಕ್ಕಳಿಗೆ 4 ಗೋಡಂಬಿ, 4 ಬಾದಾಮಿ, 4 ದ್ರಾಕ್ಷಿ, ಪಿಸ್ತಾ ಈ ಥರ 4 ಕೊಡ್ತಾ ಬಂದರೆ ಮಕ್ಕಳಿಗೆ ಒಳ್ಳೆ ಫ್ಯಾಟ್ ಸೇರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸು. ಸೊ ಹಾಗಾಗಿ ನಾನು ಇದನ್ನು ರೆಗ್ಯುಲರಾಗಿ ಕೊಡ್ತಿರ್ತೀನಿ. ಮಕ್ಳಿಗೆ ಇಷ್ಟ ಆಗಿರೋದನ್ನ ಅವರೇ ಎತ್ಕೊಂಡು ಕೂಡ ತಿಂತಾರೆ. ಇದನ್ನು ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ತಿಂತಾರೆ. ಒಂದು ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಹಾಗೆ ತಿನ್ನೋದಕ್ಕಿಂತ ಅದನ್ನು 1 ಟೇಬಲ್ ಸ್ಪೂನು ತುಪ್ಪ ಹಾಕಿ ಅದನ್ನು ರೋಸ್ಟ್ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿ ತಿಂತಾರೆ ಅಂತಲೇ ಹೇಳ್ಬೋದು. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಸೊ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾಯಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.